ಲೌಹಿತ್ಯ ನಿರ್ಜಿತ ಜಪಾ ಕುಸುಮಾನುರಾಗಾಂ ಪಾಶಾಂಕುಶೌ ಧನರೀಶೂನಪಿ ಧಾರಯಂತಿಂ ತಾಮ್ರಕ್ಷಣಾಮರಣಮಾನ್ಯ ವಿಶೇಷಭೂಷಾಂ ತಾಂಬೂಲಪೂರಿತಮುಖಿಂ ತ್ರಿಪುರಾಂ ನಮಾಮಿ. ಕಿರೀಟಂ ವೈರಿಂಚಂ ಪರಿಹರಪುರಃ ಖೈಟಬಬಿದಃ ಕಠೋರೆ ಕೋಠಿರೆ ಸ್ಖಲಿಸಿಜಹಿ ಜಂಭಾರಿಮುಕುಟಂ ಪ್ರಣಮ್ರಷ್ಟೇ ತೇಷು ಪ್ರಸವಮುಪಯಾತಶ್ಚ ಭವನಂ ಭವಶ್ಯಾಭ್ಯುತ್ಥಾನೆ ತವ ಪರಿಜನೋಕ್ತಿರ್ ವಿಜಯತೆ ವಿಜಯತೆ ವಿಜಯತೆ. ಓಂ ಸ್ವಸ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕನ್ಯಾ ರಾಶಿಯ ಬಂಧುಗಳಿಗೆ ಸ್ವಾಗತ. ಅಕ್ಟೋಬರ್ನಲ್ಲಿ ನಿಮ್ಮ ರಾಶಿ ಫಲಗಳನ್ನು ತಿಳಿಸುತ್ತಾ ಸದ್ಯ ನಿಮ್ಮ ರಾಶಿಯಲ್ಲೇ ಇರುವಂಥ ರವಿ ಬುಧ ಕೇತು ಗ್ರಹಗಳಿಂದ ನಿಮಗೆ ಸರ್ಕಾರ ಹಾಗೂ ಇನ್ನಿತರ ಕಾರ್ಯಗಳಲ್ಲಿ ದೈವ ಬೆಂಬಲವಿದ್ದು, ಎರಡನೇ ಧನ ಹಾಗೂ ಕುಟುಂಬ ಸ್ಥಾನದಲ್ಲಿ ಶುಕ್ರಗ್ರಹನಿದ್ದು ನಿಮಗೆ ಸಾಕಷ್ಟು ಧನಲಾಭ ಹಾಗೂ ಸೌಖ್ಯ ಕಂಡುಬರುತ್ತದೆ. ಆರನೇ ಸ್ಥಾನದಲ್ಲಿ ನ್ಯಾಯದೇವತೆಯಾದಂಥ ಶನಿಗ್ರಹ ಅಂದರೆ ಇದ್ದು ಕುಂಭರಾಶಿಯಲ್ಲಿದ್ದು ಅದು 5ನೇ ಸ್ಥಾನವನ್ನು 6ನೇ ಸ್ಥಾನವನ್ನೇ ನೋಡುತ್ತಿರುವುದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಸಪೋರ್ಟ್ ಹಾಗೂ ಧನ ಸಂಪಾದನೆಗಳು ಕಂಡುಬರುತ್ತವೆ. 7ನೇ ರಾಹು ಬೆಳ್ಳಿ ಪಾದದಿಂದ ನಿಮ್ಮ ರಾಶಿಯನ್ನು ದೃಷ್ಟಿಸುವುದರಿಂದ ಶುಭ ಹಾಗೂ ಲಾಭಗಳೇ ಇರುತ್ತವೆ. ಇನ್ನು ಭಾಗ್ಯಸ್ಥಾನವಾದಂಥ ವೃಷಭ ರಾಶಿಯಲ್ಲಿ ಅಂದರೆ 9ನೇ ಮನೆಯಲ್ಲಿ ಗುರುದೇವನು ಇರುವುದರಿಂದ ನಿಮಗೆ ಎಲ್ಲ ರೀತಿಯಿಂದಲೂ ಭಗವಂತನ ಆಶೀರ್ವಾದ ಇದ್ದು ಮನೆ ಜಮೀನು ಖರೀದಿಗಳ ಯೋಗ ಕೂಡ ಕಂಡುಬರುತ್ತದೆ. 10ನೇ ಸ್ಥಾನದಲ್ಲಿರುವಂಥ ಮಂಗಳನ ದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರುವುದರಿಂದ ವಾಹನ ಸಂಚಾರ, ಎಲೆಕ್ಟ್ರಿಕ್ ಕಾರ್ಯಗಳು ಇವುಗಳಲ್ಲಿ ಜಾಗ್ರತೆ ಇರಬೇಕು. ಕನ್ಯಾ ರಾಶಿಯ ಸ್ತ್ರೀಯರು ಸಹ ಗ್ಯಾಸ್, ಒಲೆ, ಫ್ರಿಜ್ಜು ಇತರ ಡಿವೈಸ್ಗಳಲ್ಲಿ ಉಪಯೋಗಿಸುವಾಗ ಬೆಂಕಿಯಿಂದ ದೂರವಿರುವುದು ಅಗತ್ಯ ಎನಿಸ್ತದೆ. ಮತ್ತು ದಿನಾಂಕ 20ರವರೆಗೆ ಮಾತ್ರ ಇದು ಇರುತ್ತದೆ. 20ರ ನಂತರ ಆ ಮಂಗಳನೇ ನಿಮಗೆ ಲಾಭಸ್ಥಾನಕ್ಕೆ ಬಂದು ಈ ತಿಂಗಳಲ್ಲಿ ಶುಭ ಲಾಭವನ್ನು ನೀಡುತ್ತಾರೆ. ನಿಮ್ಮ ಅದೃಷ್ಟದ ಹರಳು ಪಚ್ಚೆ ಹಸಿರು. ದಿನಾಂಕ 2, 7, 8, 14ರಿಂದ 17, 20, 21, 24, 25 ಹಾಗೂ 29, 30ರಂದು ನಿಮಗೆ ಶುಭ ದಿನಗಳು. ಶುಭವಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.